ನಕ್ರೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಗ್ಸೋದು ಅಷ್ಟು ಈಸಿಯಾದ ಕೆಲಸ ಅಲ್ಲವೇ ಅಲ್ಲ. ಸೊ ನಗ್ಸೋರು ಒಂದು ರೀತಿಯಾಗಿ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ ಬೆರಳೆಣಿಕೆಯಷ್ಟು ಆಗೋಗ್ಬಿಟ್ಟಿದ್ದಾರೆ. ಆ ನಗುವಿನ ಹಿಂದೆ ಸಾಕಷ್ಟು ನೋವಿನ ಕಥೆಗಳಿರುತ್ತೆ ಅಂತ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಯಾಕೆ ಈ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಅಂದರೆ, ರಕ್ಕಸಪುರದೋಳ್ ಸಿನಿಮಾದಲ್ಲಿ ಅತ್ಯದ್ಭುತವಾದಂತಹ ಕಾಮಿಡಿನ ಮಾಡಿ ನಮ್ಮೆಲ್ಲರೂ ಕೂಡ ಹೊಟ್ಟೆ ಹುಣ್ಣಾಕ್ಸುವಂತೆ ನಗ್ಸ್ತಾರೆ ಅನ್ನುವಂತಹ ಭರವಸೆ ನಂಗಂತೂ ಇದೆ. ಸಿದ್ದು ಮಂಡ್ಯ ನನ್ನ ಜೊತೆಗಿದ್ದಾರೆ, ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ಹಾಯ್, ಹೆಲೋ, ಹೇಗಿದ್ದೀರಾ? ಚೆನ್ನಾಗಿದೆ, ನಮಸ್ಕಾರ. ನೀವು ಹೇಗಿದ್ದೀರಾ? ನಮಸ್ತೆ, ನಾನು ಸೂಪರ್ ಆಗಿದ್ದೀನಿ. ನಾನು ಮೊದಲೇ ಹೇಳಿಬಿಟ್ಟೆ, ನಗ್ಸೋದು ದಟ್ ಈಸ್ ನಾಟ್ ಈಸಿ ಅಂತ. ಹೀರೋ ಪಾತ್ರ, ವಿಲನ್ ಪಾತ್ರ, ಹೀರೋಯಿನ್ ಪಾತ್ರ ಅದನ್ನ ಪಕ್ಕಕ್ಕಿಟ್ರೆ ಸವಾಲಾಗಿರೋದು ಅಂತ ಹೇಳಿದ್ರೆ ನಗ್ಸೋದೆ ನಿಜವಾಗ್ಲೂ. ಸೊ ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ರೆ ಎಷ್ಟು ಹೆಮ್ಮೆ ಇದೆ. ಮೊದಲನೇದಾಗಿ ಹೆಮ್ಮೆ ಅನ್ನೋದಕ್ಕಿಂತ ಮೇಡಮ್, ಅಂದರೆ ರೈಟ್ರೇ ಇಂಪಾರ್ಟೆಂಟ್ ಮೇಡಮ್. ಯಾಕೆಂದರೆ ಒಂದು ಡೈಲಾಗ್ಸ್ ನಮ್ಮ ಬಾಯಿಂದ ಹೇಳ್ತಿದ್ದೀವಿ ಅಂದರೆ ಒಬ್ಬ ರೈಟ್ರಿಗೆ ಆ ಬರವಣಿಗೆ ಮೇಲೆ ಭರವಸೆ ಹೆಂಗಿರುತ್ತೋ, ಆ ಬರವಣಿಗೆ ಆದಮೇಲೆ ಆರ್ಟಿಸ್ಟ್ ಕೈಗೆ ಡೈಲಾಗ್ ಶೀಟ್ ಬಂದಾಗಲೂ ಆ ಭರವಸೆ ನಮಗೆ ಸಿಗುತ್ತೆ ಅನ್ನೋದು ಹೇಳ್ತೀನಿ ಮೇಡಮ್. ಓಕೆ, ನಗ್ಸಿ ಎಲ್ಲರ ಆಯಸ್ಸನ್ನು ಜಾಸ್ತಿ ಮಾಡ್ತೀರಾ. ಯಾವ ಡಾಕ್ಟರ್ ಹತ್ರ ಹೋದ್ರೂ ಸಿಗೋಲ್ಲ ಮೆಡಿಸಿನ್ ಇದು ನಗು ಅನ್ನುವಂಥದ್ದು. ಖಂಡಿತವಾಗ್ಲೂ ಮೇಡಮ್, ನಗು ಅನ್ನೋದು ಯಾರು ಸೊತ್ತು ಅಲ್ಲ, ಸ್ವಯರ್ಜಿತ. ಯಾರು ಬೇಕಾದ್ರೂ ನಗಾಡ್ಬೋದು, ಯಾವ ವಿಡಿಯೋ ಬೇಕಂದ್ರೆ ಅದು ನಗಾಡ್ಬೋದು. ಅಂದರೆ ನಮ್ಮ ಇವಾಗ ರಕ್ಕಸಪುರದಲ್ಲಿ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದೊಡ್ಡವ್ರು ಸಿನಿಮಾ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಇವಾಗ ನೋಡಿರ್ತಾರೆ, ಸರಿ ಈ ಹುಡುಗನ ಕ್ಯಾರೆಕ್ಟರ್ ಮಾಡೋಣ ಅಂತಾರೆ. ನಮ್ಗೆ ಫೋನ್ ಮಾಡಿ ಕೇಳಿದ್ರೆ ಸರಿ ಪೇಮೆಂಟ್ ವಿಚಾರ, ಪೇಮೆಂಟ್ ಏನು ತೊಗೋತಾ ಇದ್ದಾರೆ ಸರ್ ಅಂತ. ಪೇಮೆಂಟ್ ಇಷ್ಟು ಅಂದರೆ ರೀ ಅವನಕ್ಕಿಂತ ಚೆನ್ನಾಗಿರೋನು ಆ್ಯಕ್ಟ್ ಮಾಡೋದು ಸಿಗ್ತಾನೆ, ಬಿಟ್ಬಿಡಿ ಅನ್ನೋ ಥರ ಇರ್ತೀವಿ. ಬಟ್ ಏನಂದರೆ ರಕ್ಕಸಪುರದವಳು ನನಗೆ ಕ್ಯಾರೆಕ್ಟರ್ ಸಿಕ್ಕಿರೋದೇನೆಂದರೆ ನಮ್ಮ ರಕ್ಷಿತಾ ಮೇಡಮ್ ಕಡೆಯಿಂದ. ರಕ್ಷಿತಾ ಮೇಡಮು ಪ್ರೇಮ್ ಸರ್ನ ಕರೆದು ಈ ವಿಡಿಯೋ ನೋಡಿ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಬಟ್ ಅದ್ಭುತವಾಗಿದೆ, ಕಾಮಿಡಿ ಸಖತ್ ಪಂಚ್ ಮಾಡ್ತಾರೆ ಇವರು ಅಂಥೇಳಿ ರವಿ ಸಾರಂಗ ಸರ್ಗೆ ಅವ್ರ ಕತೆ ಹೇಳಿದಾಗ ಮೇಡಮ್ಗೂ ಕೂಡ ಸರ್ಗೂ ಕೂಡ ಗೌರವ್ ಮತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದರು. ರಕ್ಕಸಪುರದೊಳ್ ಮುಹೂರ್ತದಲ್ಲಿ ಸ್ಟೇಜ್ ಮೇಲೆ ಹೇಳಿದರು. ನಾನು ಇವರಿಬ್ರದ್ದು ಟಿ ವಿಲಿ ಇಲ್ಲ ಸಾರಿ ಯೂಟ್ಯೂಬಲ್ಲಿ ನೋಡಿದ್ದೀನಿ. ಇವರಿಬ್ಬರು ಸಖತ್ ಕಾಮಿಡಿ ಮಾಡ್ತಾರೆ. ರವಿಗೆ ಹೇಳಿದೆ, ನನ್ನ ಕತೆ ಕೇಳಿದಾಗ ಇವರಿಬ್ಬರು ಆಫೀಸಿಗೆ ಕರೆಸಿ ಮಾಡ್ತಾರೆ ಇವರು ಅಂತ. ನಿಜವಾಗ್ಲೂ ಪ್ರೇಮ್ ಸರ್ಗೆ ಮತ್ತು ರಕ್ಷಿತಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಾದಮೇಲೆ ನಮಗೆ ಮಾತಾಡೋಕ್ಕೆ ಡೈಲಾಗ್ಸ್ ಡೆಲಿವರಿ ಅಂತ ಹೇಳಿದ್ನಲ್ಲ, ನಮ್ಮ ಗಾಂಧಿ ಅಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಗಾಂಧಿ ಅಣ್ಣ ಒಂಥರ ಇಳಿಸಿದ್ದಣ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ ತುಂಬ ಸೆಟ್ಟಲ್ಲಿ ಹೇಳ್ಕೊಡ್ತಿದ್ರು. ನಾನು ಈ ಸಿನಿಮಾ ನನಗೆ ಸಿಕ್ಕಿರೋದು ತುಂಬ ಖುಷಿ ವಿಚಾರ. ಹಾಗೆ ಏನಂದರೆ ಆ ಸೆಟ್ಟಲ್ಲಿ ಎಲ್ಲರೂ ಇವರೇನೋ ಹೀರೋ, ಇವರು ಕಾಮಿಡಿಯನು, ಇವರು ಆ ಥರ ಏನಿಲ್ಲ. ಎಲ್ಲ ಸೆಟ್ಟಲ್ಲಿ ಒಂದೇ ತಾಯಿ ಮಕ್ಕಳ ಥರ ಕೆಲಸ ಮಾಡ್ತಿದ್ದು, ಅದೊಂದು ಖುಷಿ ಆಗುತ್ತೆ. ಇದು 30ನೇ ತಾರೀಕು ಇವಾಗ 2 ಸಿನಿಮಾ ರಿಲೀಸ್ ಆಗಿದೆ. 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ನಮ್ಮ ರಕ್ಕಸಪುರದೊಳಗೆ ಬರ್ತಿದ್ದೀವಿ. ಖಂಡಿತವಾಗ್ಲೂ ಇಷ್ಟು ದಿನ ನನ್ನ ಯೂಟ್ಯೂಬಲ್ಲಿ ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರೋ ಹಾಗೆ ನಮ್ಮ ರಕ್ಕಸಪುರದೊಳಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸರಿನಾ, ಯೂಟ್ಯೂಬರ್ಸ್ ಅಂತ ಏನೇ ಅದನ್ನೇ ಸಪ್ರೇಟಾಗಿ ಒಂದು ವರ್ಗ ಮಾಡ್ಬಿಟ್ಟು ಅಲ್ಲಿಗಷ್ಟೇ ಸೀಮಿತ ಆಗಿರ್ತೀರಾ. ಇವಾಗ ಬೆಳಗ್ಗೆ ತಾನೇ ಒಂದು ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೀರಾ, ಅಮೃತ ಅಂದರೆ. ಸೊ ಅದು ಸಿಕ್ಕಾಪಟ್ಟೆ ಅಲ್ಲಿರೋಂತಹ ಕಲಾವಿದರಾಗಿರ್ಬೋದು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಗ್ಸೋರೇನೆ. ಸೊ ಏನಂತ ಅಂದರೆ ಈ ಬಿಗ್ ಸ್ಕ್ರೀನಿಗೆ ಬಂದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ರೀತಿ ಡಿಫ್ರೆನ್ಷಿಯೇಟ್ ಆಗುತ್ತಾ ಅಂದರೆ ಇಲ್ಲಷ್ಟೇ ಜನ ನಿಮ್ಮನ್ನು ಇಷ್ಟಪಡೋದು, ಬಿಗ್ ಸ್ಕ್ರೀನಲ್ಲಿ ಅಂದರೆ ಸಿನಿಮಾ ಸೋತಂತಹ ಸಂದರ್ಭದಲ್ಲಿ ಆ ಥರ ಏನಾದರೂ ಅನುಭವಗಳು ಆಗಿದೆಯಾ? ಬೇಡಪ್ಪ ಇದೇ ಮಾಡ್ಕೊಂಡು ಹೋಗೋಣ ಅನಿಸಿದೆಯಾ? ಬಿಕಾಸ್ ಯಾಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೆಗೆಟಿವ್ ಅಂತ ಹೇಳಿದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋರ ಸಂಖ್ಯೆನೇ ಕಮ್ಮಿ ಆಗೋಗಿದೆ. ಎಲ್ಲ OTT ಯೂಟ್ಯೂಬ್ಗೆ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಖಂಡಿತ ಮೇಡಮ್. ಯಾಕೆ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂದರೆ ಈ ಪೈರಸಿ ವಿಡಿಯೋ ಮೇಡಮ್. ಇವತ್ತು ನಮ್ದು ಅಮೃತ ಅಂತ ಸಿನಿಮಾ ರಿಲೀಸ್ ಆಗಿದೆ, ಸೀಟ್ ಎಡ್ಜ್ ಅಂತ ಸಿನಿಮಾ ರಿಲೀಸ್ ಆಗಿದೆ. ನೀವೆಲ್ಲಾದರೂ ಹೋದರೆ ನಿಜವಾಗ್ಲೂ ಮೊಬೈಲ್ ಓಪನ್ ಮಾಡಿದ್ರೆ ಆ ಲಿಂಕ್ ಬಂದಿರುತ್ತೆ, ಪೈರಸಿ ವಿಡಿಯೋ ಲಿಂಕು. ಬಟ್ ಏನಂದರೆ ನಮ್ಮ ಜನ ಇಲ್ಲೇ ಕೈ ಸಿಗ್ತಿದೆಯಲ್ಲ ಅಲ್ಲಿ ಗಂಟ ಏನಕ್ಕೆ ಹೋಗ್ಬೇಕು ಅಂತ ಹೇಳ್ತಿರ್ತಾರೆ. ಆ ಥಿಯೇಟ್ರಲ್ಲಿ ಅಲ್ಲಿ ನಗು ಎಷ್ಟು ಜನ ನಗ್ತಿರ್ತಾರೆ, ಎಷ್ಟು ಜನ ಕ್ಲಾಪ್ಸ್ ಮಾಡ್ತಿರ್ತಾರೆ, ಅದನ್ನೆಲ್ಲ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ ಪೈರಸಿ ವಿಡಿಯೋದಲ್ಲಿ. ನನ್ನ ಹೋಮ್ ಥಿಯೇಟ್ರಲ್ಲಿ ಹಾಕೊಂಡು ನೋಡಬೇಕು, ಖುಷಿ ಪಡ್ಬೇಕು ಅಷ್ಟೇ. ಬಿಟ್ಟರೆ ಅಷ್ಟು ಸೀಟು ಒಂದು 600-700 ಸೀಟ್ ಇರುತ್ತೆ ಒಂದು ಸಿನಿಮಾ ಥಿಯೇಟ್ರಲ್ಲಿ. ಆ 700 ಸೀಟು ಕೂಡ ಫಿಲ್ ಆಗಿ ಅವರು ಕಾಕೆ ಆಗ್ತಿರ್ತಲ್ಲ, ಹಂಗೆ ನಗ್ತಿರೋದು, ಕ್ಲಾಸ್ ಮಾಡೋದೆಲ್ಲ ನೋಡಿದ್ರೆ ಅದು ನಮಗೆ ಅಮೇಜ್ ಅನ್ನಿಸುತ್ತೆ. ನಾವು ಯಾವತ್ತೂ ಹಂಗೆ ಅಂದ್ಕೊಂಡೇ ಇಲ್ಲ. ನಮ್ಮ ಖಂಡಿತವಾಗ್ಲೂ ಚಿಕ್ಕ ಯೂಟ್ಯೂಬಿಂದನೂ ಬೆಳೆಸಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಸಿನಿಮಾಗಳು ಮಾಡಿದ್ದೀನಿ. ಸಿನಿಮಾ ಮಾಡಿ ಕೊರೋನಾ ಬಂದಮೇಲೆ ನಮ್ಮದು ಯೂಟ್ಯೂಬಲ್ಲಿ ನಮ್ಮದು
ರೆಕಗ್ನೈಸ್ ಅಂತ ಸ್ಟಾರ್ಟ್ ಆಗಿದ್ದು. ಅದಕ್ಕಿಂತ ಮುಂಚಿತವಾಗ್ಲೂ ಮಾಡಿದ್ದೀವಿ. ಒಂದು ಗೋಣಿಚೀಲ ಅಂತ ಶಾರ್ಟ್ ಫಿಲ್ಮ್ ಮಾಡಿದ್ದು, ಆಮೇಲೆ ಪುಟ್ಕೋಸಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದು, ಋಣ ಅಂತ ಮಾಡಿದ್ದು, ಜನಕ ಅಂತ ಮಾಡಿದ್ದು, ಆಮೇಲೆ ಇದು ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದು ಉಮಾ ಗೋಲ್ಡ್ ಅಂತ. ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿದ್ದು. ಅವಾಗಲೂ ಕೂಡ ನಾನು ಅನ್ಕೋತಾ ಇದ್ದೆ ಯಾವ್ದಾದ್ರು ದೊಡ್ಡ ಸಿನಿಮಾ ಸಿಕ್ಕಿದ್ರೆ ಸಾಕು ಮಾಡೋಣ ಅಂತ. ಬಟ್ ನನಗೆ ಕರೋನಾ ಆದಮೇಲೆ ಸಿಕ್ಕಿದ್ದು. ಒಂದು ಲೈಫ್ ಅಂದರೆ ಇವಾಗ ಒಂದು 7-8 ಸಿನಿಮಾ ಮಾಡ್ತಿದ್ದೀವಿ. ಇವಾಗ 3ನೇ ತಾರೀಕು 2 ಸಿನಿಮಾ ರಿಲೀಸ್ ಆಗಿದೆ, 6ನೇ ತಾರೀಕು 2 ಸಿನಿಮಾ ರಿಲೀಸ್ ಆಗ್ತಿದೆ. ಸುಖಿ ಭವ ಅಂತ ಒಂದು ರಿಲೀಸ್ ಆಗ್ತಿದೆ, ಆಮೇಲೆ ರಕ್ಕಸಪುರದೋಳು ಅಂತ ಒಂದು ರಿಲೀಸ್ ಆಗ್ತಿದೆ. ಸುಖಿ ಭವದಲ್ಲಿ ಕಡಿಮೆನೇ ಕ್ಯಾರೆಕ್ಟರ್ ಇದ್ರು ಒಂದು ನಗಿಸೋ ಪ್ರಯತ್ನ ನಾವು ಮಾಡಿದ್ವಿ. ಇದರಲ್ಲಂತೂ ಅಮೇಜ್ ಕ್ಯಾರೆಕ್ಟ್ರು. ನಾವು ಪ್ರತಿ ಫ್ರೇಮ್ ಟು ಫ್ರೇಮಲ್ಲೂ ಒಂಥರ ಬೇರೆ ಥರ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಒಂಥರ ಬೇರೆ ಥರ ಕ್ಯಾರೆಕ್ಟರ್ ಅಂದರೆ ಒಂಥರ ಅಂದರೆ ಮೇಡಮ್ ಅಂದರೆ ಈ ನಾನು ಕತೆ ಬಿಟ್ಕೊಟ್ಬಿಟ್ರೆ ಕಷ್ಟ ಆಗುತ್ತೆ, ನಮ್ಮ ಡೈರೆಕ್ಟರ್ ನಂಗೆ ಹೊಡಿತಾರೆ. ಯಾಕೆಂದರೆ 6ನೇ ತಾರೀಕು ನೀವು ನಾವು ಎಲ್ಲ ನಮ್ಮ ಪ್ರೇಕ್ಷಕರು ಕೂಡ ಜೊತೆಲಿ ಕೂತ್ಕೊಂಡು ಸಿನಿಮಾ ನೋಡಿದಾಗ ಖುಷಿಯಾಗಿರುತ್ತೆ. ಅವಾಗ ಹೊರಗಡೆ ಬಂದಾದ್ಮೇಲೆ ನನ್ನ ಆ್ಯಕ್ಚುಲಿ ತುಂಬ ವೈಟ್ ಇದಿಲ್ಲ, ಅದಕ್ಕೆ ಬಿಳಿಯಪ್ಪ ಅಂತ ಕಟ್ಕೊಂಡಿರ್ತೀನಿ. ಅದೊಂದು ಬಿಳಿಯಪ್ಪ ಅಂತ ಒಂದು ಕ್ಯಾರೆಕ್ಟರ್ ಅಷ್ಟೇ, ನೇಮ್ ಹೇಳ್ತೀನಿ. ಕಲರ್ ನೋಡಿ ಪಾತ್ರ ಕೊಟ್ಟಿದ್ದಾರೆ. ನಮ್ಮ ಗಾಂಧಿ ಹೇಳೋದೇ ಕಾರಣ. ಏನು ಕೊಡೋಣ ಇವ್ರಿಗೆ ಏನು ಕೊಡೋಣ ಅಂತ. ಅಣ್ಣ ಸಿದ್ದು ಮಂಡ್ಯ ಅಂತ, ಅಣ್ಣ ಸಿದ್ದು ಸಾಕು ಅಂದು. ಇಲ್ಲ ಒಂದೇನೋ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿ ಅದನ್ನು ಕೊಟ್ಟರು. ಖುಷಿ ಆಗುತ್ತೆ. ಯಾಕೆಂದರೆ ನಾವು ಅವ್ನು ನೋಡಿ ನಾನೇನೋ ವೈಟ್ ಗಿರೋ ಏನಪ್ಪ ಕರಿಯಪ್ಪ ಅಂದರೆ ಏನು ನಾನು ಬೆಳಗಿಲ್ವ ಯಾಕೆ ಹಿಂಗೆ ನೋಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ನಾನು ಕರ್ಗಿರೋನ ಬಿಳಿಯಪ್ಪ ಅಂದಾಗ ನನಗೆ ನಗು ಬರ್ತಾಯಿತ್ತು. ಹಾಗೆ ಜನಕ್ಕೆ ಇನ್ನೂ ತುಂಬ ಆಸೆ ಆಗುತ್ತೆ ಅಂತ ನಮ್ದು. ಯಾಕೆ ಸರ್ ಕಪ್ಪು ಹೆಮ್ಮೆ, ನಮ್ಮ ಕೂದಲು ಕಪ್ಪು, ಸೌಂದರ್ಯನ ಜಾಸ್ತಿ ಮಾಡಿದ್ರೆ ನಮ್ಮ ಹೇರ್ಸ್ ಮೇಡಮ್, ಅದನ್ನ ನಮ್ಮ ಕಣ್ಗುಡ್ಡೆ ಕಪ್ಪು. ನಾನು ಅದನ್ನ ಹೇಳಲ್ಲ ಮೇಡಮ್, ಅಂದ್ರೆ ಕಪ್ಪು ಕಸ್ತೂರಿ ಅಷ್ಟೇ, ಕಪ್ಪು ಕಸ್ತೂರಿನೇ. ಬಟ್ ಕ್ಯಾರೆಕ್ಟರ್ ನೇಮ್ ಇರುತ್ತಲ್ಲ ಮೇಡಮ್. ಈಗ ನನಗೆ ಮಲೇರಿಯಾ ಮಾಮ ಅಂತ ಕರೀತಿದ್ರು ಒಂದು ಶಾರ್ಟ್ ಫಿಲ್ಮಲ್ಲಿ, ಒಂದು ಶಾರ್ಟ್ ಫಿಲ್ಮ್ ಮನೆ ಅಂತ ಕರೀತಿದ್ರು. ಹಂಗೆ ಒಂದೊಂದು ಕ್ಯಾರೆಕ್ಟರ್ ವೈಸಲ್ಲೂ ಅಂದರೆ ಇವಾಗ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ರು ಅಂದಾಗ ನೇಮ್ ಬರುತ್ತಲ್ಲ, ಆ ಪೆಟ್ ನೇಮ್ನೇ ಎಲ್ಲ ಕರೀದು. ಆ್ಯಕ್ಚುಲಿ ಅಮೃತಾಂಜನ್ ಸಿನಿಮಾದಲ್ಲಿ ಮಾಡಿರೋ ನಮ್ಮ ಸುಧಾಕರ್ ಗೌಡನ ಯಾರೋ ದೂರದಲ್ಲಿ ನಿಂತ್ಕೆ ಚರಂಡಿ ಚೆನ್ನಾಗಿದೆಯಾ ಅಂತಾರೆ. ಅಂದ್ರೆ ಅವ್ನು ಚರಂಡಿ ಅಂದರೆ ಅವ್ನು ಬೇಜಾರು ಮಾಡ್ಕೋಬಾರ್ದು. ಯಾಕೆಂದ್ರೆ ಆ ಕ್ಯಾರೆಕ್ಟರ್ ನೇಮ್ ಅದು, ಆ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಆಗಿರುತ್ತೆ. ಅವ್ರ ಲೈಫಲ್ಲಿ ಏನೋ ಒಂದು ಎಥಿಕ್ಸ್ ಆಗಿರೋದನ್ನ ಆ ಕ್ಯಾರೆಕ್ಟ್ರು ಫಾಲೋಅಪ್ ಮಾಡ್ತಾ ಇದ್ದಾಗ ಹಂಗನ್ಸುತ್ತೆ ಅಷ್ಟೇ. ಅದನ್ನೇ ಕರೀತಿರ್ತಾರೆ. ಒಟ್ಟಿನಲ್ಲಿ ಸಜ್ಜಾಗಿದ್ದೀರಾ ಫೆಬ್ರವರಿ 6ಕ್ಕೆ ನಮ್ಮೆಲ್ಲರೂ ಕೂಡ ನಗಿಸೋದಕ್ಕೆ. ಎಷ್ಟು ಕಾನ್ಫಿಡೆನ್ಸ್ ಇದೆ, ಎಷ್ಟು ಭರವಸೆ ಇದೆ, ಎಷ್ಟು ಭಯ ಇದೆ. ಬಿಕಾಸ್ ನೀವು ಈಗ ಆಲ್ರೆಡಿ ಬ್ಯುಸಿ ಆಗಿಬಿಟ್ಟಿದ್ದೀರಾ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಿಮ್ಮದು. ಹೌದು ಮೇಡಮ್, ಭಯ ಅನ್ನೋದೇನಿಲ್ಲ ಮೇಡಮ್. ನಮ್ಮದು ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದೇನೆಂದರೆ ನಿರ್ದೇಶಕರು, ಆಮೇಲೆ ರೈಟ್ರು, ಪ್ರೊಡ್ಯೂಸರ್ಸು, ಇವ್ರು 3 ಜನ ಒಂದು ಒಳ್ಳೆ ಕೋಆರ್ಡಿನೇಷನ್ ಇರುವಾಗ ಆ ಸಿನಿಮಾ ಗೆಲ್ಲುತ್ತೆ. ಒಂದೇನೆಂದರೆ ಒಂದ್ಸಲಿ ತೆರೆಗೆ ಅಪ್ಪಳಿಸಿದ್ರೆ ಆ ಅಲೆಗಳು ಮತ್ತೆ ಅಪ್ಪಳಿಸ್ತಿರುತ್ತೆ ಗೊತ್ತಾ ಸಮುದ್ರದಲ್ಲಿ. ಹಂಗಾಗಬೇಕು ಅನ್ನೋದೇ ಆಸೆ ಮಾಡಿ. ವೈರಸಿ ವಿಡಿಯೋ ನೋಡೋದ್ರಿಂದನೇ ಒಂದು ಸ್ವಲ್ಪ ಜನ ಕಡಿಮೆನೆ. ಬಟ್ ಇವತ್ತು ಕೂಡ ಅಮೃತಾಂಜನಲ್ಲಿ ತುಂಬ ಒಳ್ಳೆಯ ರಿವ್ಯೂಸ್ ಬರ್ತಿದೆ. ಹಾಗೆ ನಮ್ಮ ರಕ್ಕಸಪುರದಲ್ಲೂ ಬರುತ್ತೆ ಅನ್ನೋ ಒಂದು ನಂಬಿಕೆ ನಮಗಿದೆ ಮೇಡಮ್. ಓಕೆ, ಸೂಪರ್. ಇನ್ನು ಅಮೃತಾಂಜನ್ ಅಂದಾಗ ನನಗೆ ನೆನಪಾಯ್ತು, ಈ ವೇದಿಕೆಯಲ್ಲಿ ಅದನ್ನು ಕೇಳಬೇಕೋ ಬೇಡವೋ ಗೊತ್ತಿಲ್ಲ ನನಗೆ. ಪ್ಲೀಸ್. ಯಶ್ ಅವರು ಸಪೋರ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಮೇಡಮ್. ಯಾಕೆಂದರೆ ಇವಾಗ ಜಯಣ್ಣ ಭೋಗೇಂದ್ರ ಸರ್ ನಮ್ಮ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಒಂದು ಥಿಯೇಟರ್ ಸೆಟಪಿಂಗ್ ಆಗಿರ್ಬೋದು, ಅಂದರೆ ಥಿಯೇಟರ್ ಸೆಟ್ ಮಾಡೋದಾಗಿರ್ಬೋದು, ಒಂದು ಪ್ರಮೋಷನ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಇದು ಇವಾಗ ಮಾಡಿರೋದಕ್ಕಿಂತ ನನಗೆ ಒಂದು 20 ದಿನ ಹಿಂದೆಯಿಂದ ಮಾಡಿದರೆ ಇನ್ನೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿರ್ತಿತ್ತು ಅಂತ ನನ್ನ ಭಾವನೆ. ಓಕೆ, ಸೂಪರ್. ಅಂದರೂ ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲೂ ಒಂದು ಹೊಸಬರ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಯಾಕೆಂದರೆ ಸಿನಿಮಾ ಥಿಯೇಟ್ರಿಗೆ ಆಡಿಯನ್ಸ್ ಬರೋದೇ ಕಷ್ಟ ಆಗಿದೆ. ಆದರೆ ಇವತ್ತು ನಮ್ಮ ಸಿನಿಮಾನ ನೋಡಿ ನಕ್ಕಿ ಚಪ್ಪಾಳೆ ಹೊಡಿತಿದ್ದಾರೆ ಅಂದರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅಲ್ಲ, ಎಷ್ಟು ಸರ್ ಪೋಸ್ಟ್ ಹಾಕಿ ನಿಮಗೆ ಸಪೋರ್ಟ್ ಮಾಡಿದಾರಲ್ವ, ಅಷ್ಟು ಬ್ಯುಸಿ, ಇವಾಗ ಟಾಕ್ಸಿಕಲ್ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅಂತದ್ರಲ್ಲಿ ಹೊಸಬರು ಸಿನಿಮಾಗೆ ಅವ್ರು ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗ್ತಿದೆ ಮೇಡಮ್ ನನಗೂ ಕೂಡ. ಯಾಕೆಂದರೆ ಯಾಕಪ್ಪ ಆಗ್ತಾರೆ ಅಂತ ಕೇಳೋಕ್ಕೂ ಆಗಲ್ಲ. ಯಾಕೆಂದರೆ ಅದೊಂದು ಅವ್ರ ಅಭಿಮಾನ. ಈಗ ನಾನು ನನ್ನ ಸ್ಟೇಟಸ್ ಹಾಕೋತೀನಿ ಅಂದರೆ ಅದು ನನಗೆ ಇಷ್ಟ ಆಗಬೇಕು. ನನ್ನ ಮನಸ್ಸಿಗೆ ಅದನ್ನ ಇಷ್ಟ ಆಯಿತು ಅಂದಾಗ ಅದನ್ನ ಹಾಕೋಕ್ಕೆ ಸಾಧ್ಯ. ನಾನು ಯಾಕೆ ನಮ್ಮ ಪ್ರೇಮ್ ಸರ್ ಬಗ್ಗೆ, ನಮ್ಮ ರವಿ ಸಾರಂಗಿ ಸರ್ ಬಗ್ಗೆ ಮಾತಾಡ್ತೀನಿ ಅಂದರೆ ನಮಗೆ ಚಿಕ್ಕ ಸಿನಿಮಾನೇ ಮಾಡ್ಕೊಂಡ್ಬರ್ತಿದ್ದೆ.
ಒಂದು ದೊಡ್ಡ ಸಿನಿಮಾದಲ್ಲಿ ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಮಾಡಬೇಕು, ಆಮೇಲೆ ನಮ್ಮ ದರ್ಶನ್ ಸರ್ ಜೊತೆ ಮಾಡಬೇಕು ಅನ್ನೋ ಆಸೆ ಇತ್ತು ಅವಾಗ. ಇವಾಗ ಮಾಡಿದ್ದೀನಿ ಅನ್ನೋ ಖುಷಿ ಇದೆ, ಖುಷಿ ಇದೆ. ನೆಕ್ಸ್ಟ್ 6ನೇ ತಾರೀಕು ರಿಲೀಸ್ ಆಗ್ತಿದೆ, ನಂಗೊಂದು ಒಳ್ಳೆ ಹೋಪ್ ಸಿಗುತ್ತೆ ಅನ್ನೋದು ಖುಷಿ, ಡಬಲ್ ಖುಷಿ ಇದೆ. 100%. ಸೂಪರ್ ಸಿದ್ದು ಸರ್, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚು ಬ್ಯುಸಿ ಆಗಿ ಇನ್ನೂ ಹೆಚ್ಚು ನಮ್ಮನ್ನ ನಗಿಸಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಸಿದ್ದು ಮಂಡ್ಯ ಅವರ ಮಾತಾಡಿತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ, ನ್ಯೂಸ್ ಬೆಂಗಳೂರು.